यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾವು ಭಾಗವತದ 8ನೇ ಸ್ಕಂಧದ 8ನೇ ಅಧ್ಯಾಯದ ಭಾವಾರ್ಥವನ್ನು ನೋಡ್ತಾ ಇದ್ದೇವೆ. ಅದರಲ್ಲೂ 23ನೇ ಶ್ಲೋಕ, ಲಕ್ಷ್ಮೀದೇವಿ ಸಮುದ್ರದ ಮಧ್ಯದಿಂದ ಉದಿಸಿ ಬಂದಿದ್ದಾಳೆ, ವರುಣ ದೇವರ ಪುತ್ರಿಯಾಗಿ ಬಂದಿದ್ದಾಳೆ, ಸಾಗರ ಮಹಾರಾಜನಾದ ವರುಣನ ಪುತ್ರಿಯಾಗಿ ಬಂದಿದ್ದಾಳೆ. ಎಲ್ಲ ದೇವತೆಗಳ ಎದುರಿನಲ್ಲಿ ಸಂಚಾರ ಮಾಡ್ತಾ ಪ್ರತಿಯೊಬ್ಬರಲ್ಲೂ ಒಂದೊಂದು ದೋಷಗಳನ್ನ ಹೇಳಿ ಪರಮಾತ್ಮನಲ್ಲಿ ಯಾವುದೇ ದೋಷಗಳಿಲ್ಲ ಅಂತ ತಿಳಿದು ಏವಂ ವಿಮೃಶ್ಯ ಅವ್ಯಭಿಚಾರಿ ಸದ್ಗುಣಂ, ಪರಮಾತ್ಮನಲ್ಲಿ ಯಾವುದೇ ದೋಷಗಳಿಲ್ಲ ಅಂತ ತಿಳಿದು ಪರಂ ನಿಜೈಕಾಶ್ರಯಿ ಸದ್ಗುಣಾಶ್ರಯಂ, ಬರೇ ಸದ್ಗುಣಗಳು ಮಾತ್ರ ಪರಮಾತ್ಮನಲ್ಲಿರೋದು ಬಿಟ್ಟು ಯಾವುದೇ ದುರ್ಗುಣಗಳ ಲವಲೇಶವೂ ಪರಮಾತ್ಮನಲ್ಲಿಲ್ಲ ಅಂತ ತಿಳಿದುಕೊಂಡು ಗೌರೇ ವರಂ ಸರ್ವಗುಣೈರಪೇಕ್ಷಿತಂ, ಎಲ್ಲ ಗುಣಗಳಿಂದ ಕೂಡಿಕೊಂಡಿದ್ದಾನೆ, ಎಲ್ಲರಿಂದಲೂ ಅಪೇಕ್ಷಿತನೂ ಆಗಿದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮನನ್ನ ವರಂ ವೌರೇ, ಉತ್ಕೃಷ್ಟನಾಗಿದ್ದಾನೆ ಅಂತ ತಿಳಿದುಕೊಂಡು ತನ್ನ ಮದುವೆಗೆ ಅನುರೂಪನಾಗಿದ್ದಾನೆ ಅಂತ ಅವನನ್ನ ವರಿಸ್ತಾ ಇದ್ದಾಳೆ, ಮದುವೆ ಆಗ್ತಾ ಇದ್ದಾಳೆ. ರಮಾ ಮುಕುಂದಂ ನಿರಪೇಕ್ಷಮೀಕ್ಷಿತಂ, ಅವನು ನಿರಪೇಕ್ಷ, ಅವನಿಗೆ ಮತ್ಯಾವುದರ ಅಪೇಕ್ಷೆಯೂ ಇಲ್ಲ. ಲಕ್ಷ್ಮೀದೇವಿಯ ಅಪೇಕ್ಷೆ ಪರಮಾತ್ಮನಿಗಿಲ್ಲ. ಆದ್ರೆ ಈಪ್ಸಿತಂ, ಪರಮಾತ್ಮನ ಅಪೇಕ್ಷೆ ಎಲ್ಲರಿಗೂ ಇದೆ. ತನಗೆ ಯಾರ ಅಪೇಕ್ಷೆಯೂ ಇಲ್ಲ, ತನ್ನ ಅಪೇಕ್ಷೆ ಎಲ್ಲರಿಗೂ ಇದೆ. ಅಂತಹ ಪರಮಾತ್ಮನನ್ನ, ನಾರಾಯಣನನ್ನ ಲಕ್ಷ್ಮೀದೇವಿ ವರಿಸ್ತಾ ಇದ್ದಾಳೆ ಅಂತ ಹಿಂದಿನ ಪಾಠದಲ್ಲಿ ನಾವು ಗಮನಿಸಿದ್ವು. ಅವನನ್ನು ನೋಡಿ ತನ್ನ ಕೈಯಲ್ಲಿ ಯಾವ ಅದ್ಭುತವಾದ ಹೂವಿನ ಹಾರವನ್ನು ಹಿಡಿದಿದ್ಲೋ, ದುಂಬಿಗಳೆಲ್ಲ ಕುಳಿತು ಮಕರಂದವನ್ನು ಹೀರುವಷ್ಟು ತಾಜಾತನವನ್ನ ಉಳಿಸಿಕೊಂಡಂತಹ ಯಾವ ಹೂಗಳಿಂದ ನಿರ್ಮಿತವಾದ ಹಾರ ಇದೆಯೋ ಆ ಹಾರವನ್ನ ನಾರಾಯಣನ ಕುತ್ತಿಗೆಯಲ್ಲಿ ಹಾಕಿ ಶ್ರೀಹರಿಯ ಭುಜಗಳ ಮೇಲೆ ಹಾಕಿ ಪರಮಾತ್ಮನ ಎದೆಯನ್ನ ನೋಡ್ತಾ ಅವನ ತೊಡೆಯ ಮೇಲೆ ಬಂದು ಕೂಡ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ ತನ್ನ ವಾಸಸ್ಥಾನ ಅದು. ಲಕ್ಷ್ಮೀದೇವಿ ಎಂದೆಂದಿಗೂ ಪರಮಾತ್ಮನ ಹೃದಯದಲ್ಲಿ ವಾಸಿಸ್ತಾ ಇರ್ತಾಳೆ. ಲಕ್ಷ್ಮೀದೇವಿಯ ತೋಳಿನ ತೆಕ್ಕೆಯಲ್ಲಿ ಇರುವಂತಹ ಪರಮಾತ್ಮ ಲಕ್ಷ್ಮೀದೇವಿಗೆ ಕೊಟ್ಟಂತಹ ಅಮೂಲ್ಯವಾದ ಅನರ್ಘವಾದಂತಹ ಸ್ಥಾನ ಅದು ತನ್ನ ಎದೆ, ತನ್ನ ಹೃದಯದಲ್ಲಿ ಲಕ್ಷ್ಮೀದೇವಿಗೆ ವಾಸಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಅಂತಹ ಸ್ಥಾನವನ್ನು ನೋಡಿ ಲಕ್ಷ್ಮೀದೇವಿ ಬಂದು ಪರಮಾತ್ಮನನ್ನ ನೋಡ್ತಾ ನಿಂತಿದ್ದಾಳೆ. ಆದ್ಮೇಲೆ ಪರಮಾತ್ಮ ಆಯ್ತು ಅಂತ ಅವಳನ್ನ ಮದುವೆ ಆಗ್ತಾ ಇದ್ದಾನೆ. ನೋಡಿದಾಗ ಒಮ್ಮೆ ತಿರುಗಿ ಲಕ್ಷ್ಮೀನಾರಾಯಣರು ಒಟ್ಟಿಗೆ ನಿಲ್ತಾ ಇದ್ದಾರೆ. ನಿರೀಕ್ಷಣ ಆಯ್ತು. ನಿರೀಕ್ಷಣ ಆದ ನಂತರ, ನಿರೀಕ್ಷಣ ಅಂದ್ರೆ ವಧುವರರು ಪರಸ್ಪರ ನೋಡಿಕೊಳ್ಳೋದು. ನೋಡಿಕೊಂಡಾದ ನಂತರದಲ್ಲಿ ಎಲ್ಲರ ಕಡೆಯಲ್ಲಿ ಕೃಪಾದೃಷ್ಟಿಯನ್ನು ಬಿಟ್ಟು
ಕೃಪಾ ದೃಷ್ಟಿಯಿಂದ ಎಲ್ಲರನ್ನ ನೋಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ದೇವತೆಗಳನ್ನು ನೋಡ್ತಾ ಇದ್ದಾಳೆ. ಯಾರೂ ತನ್ನಲ್ಲಿ ಕೆಟ್ಟ ಭಾವನೆಯನ್ನು ತೋರಿಸಲೇ ಇಲ್ಲ ತನ್ನ ಮಕ್ಕಳು. ಅಂತಹ ದೇವತೆಗಳೆಲ್ಲರನ್ನೂ ಕೂಡ ಕೃಪಾಪೂರ್ಣವಾದ ದೃಷ್ಟಿಯಿಂದ ನೋಡಿ ಅವರಿಗೆ ಬೇಕಾದ ಎಲ್ಲ ಸಂಪತ್ತುಗಳನ್ನು ಈಗಲೇ ಕೊಟ್ಬಿಡ್ತಾ ಇದ್ದಾಳೆ. ಅಮೃತ ಸಿಗೋದಕ್ಕಿಂತ ಮುಂಚೆನೆ ಅವರಿಗೆ ಬರಬೇಕಾದ ಸಂಪತ್ತುಗಳೇನಿತ್ತೋ ಆ ಸಂಪತ್ತನ್ನ ಇವಳು ಆಯ್ತು ಅಂತ ಅಂಗೀಕರಿಸಿ ಬಿಟ್ಟಿದ್ದಾಳೆ. ಬರೋದಷ್ಟೇ ಬಾಕಿ. ಹಾಗೆ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅವರಲ್ಲಿದ್ದಂತಹ ದೋಷಗಳನ್ನು ಪರಿಹಾರ ಮಾಡಿ ಅವರಿಗೆ ಎಲ್ಲವೂ ಸಿಗುವಂತಹ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ. ತಸ್ಯಾಂಶ ದೇಶೌಷತೀಂ ನವ ಕಂಜಮಾಲಾಂ ಮಾದ್ಯನ್ಮಧುರತವರೂಥಗಿರೋಪಘುಷ್ಟಾಂ ತಸ್ಥೌ ನಿವೀಯ ನಿಕಟೆ ತದುರಸ್ವಧಾಮ ತೌರೀಡಹಾಸ ವಿಕಸನ್ನಯನೇನ ಯಾತಾ. ತಸ್ಯ ಅಂಶದೇಶೇ ಉಷತಿ. ಪರಮಾತ್ಮನ ಅಂಶ ಅಂತಂದ್ರೆ ಹೃದಯ. ಅವನ ಎದೆಯಲ್ಲಿ, ಕುತ್ತಿಗೆಯಲ್ಲಿ, ಭುಜಗಳಲ್ಲಿ ನವಕಂಜಮಾಲಾಂ ಉಷತೀಂ. ಆಗ ತಾನೆ ಕಟ್ಟಿದ ನವೀನವಾದ ಆ ಹೂವಿನ ಹಾರವನ್ನ ಹಾಕ್ತಾ ಇದ್ದಾಳೆ. ಹಾಕಿ ಮಾದ್ಯನ್ ಮಧುವ್ರತ ವರೂಥ ಗಿರೋಪಗುಷ್ಟಾಂ. ಅದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಆ ಹೂಗಳ ಮೇಲೆ ದುಂಬಿ ಹಾರಾಡ್ತಾ ಇದ್ರೆ, ಅದರಲ್ಲಿರುವ ಮಕರಂದವನ್ನು ಹೀರ್ತಾ ಇದ್ರೆ ಅದರ ಝೇಂಕಾರ ಪಕ್ಕದಲ್ಲಿದ್ದವ್ರಿಗೆ ಕೇಳಿಸ್ತಾ ಇತ್ತಂತೆ. ಅಂತಹ ತಾಜಾತನವನ್ನು ಉಳಿಸಿಕೊಂಡಂತಹ ಯಾವ ಹೂವುಗಳಿವೆಯೋ ಆ ಹೂವುಗಳಿಂದ ಕಟ್ಟಿದ ನಿರ್ಮಿತವಾದ ಹಾರವನ್ನು ಕೃಷ್ಣನ ಕುತ್ತಿಗೆಯಲ್ಲಿ, ಶ್ರೀಹರಿಯ ಕುತ್ತಿಗೆಯಲ್ಲಿ ಹಾಕಿ ತಸ್ಥೌ ನಿವೀಯ ನಿಕಟೆ ತದುರಸ್ವಧಾಮ ಸೌರೀಡಹಾಸ ವಿಕಸನ್ನಯನೇನ ಯಾತ. ಅವನ ಎದೆಯನ್ನು ನೋಡ್ತಾ ನಿಂತಿದ್ದಾಳೆ. ತನ್ನ ವಾಸಸ್ಥಾನವಾದ ಶ್ರೀಹರಿಯ ಎದೆಯನ್ನ ನೋಡ್ತಾ ನಿಂತಿದ್ದಾಳೆ. ಸ್ವಸ್ಯಾಹ ಸ್ತ್ರೀಯ ಸ್ತ್ರೀಜಗತೋ ಜನಕೋ ಜನನ್ಯ ವಕ್ಷೋ ನಿವಾಸಮಕರೋತ್. ಗುರುಗಳೇ ಕೇಳಿಸ್ತಿಲ್ಲ. ಇಲ್ಲ ಗುರುಗಳು ಮ್ಯೂಟ್ ಆಗಿದೆ. ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಗುರುಗಳೇ. ಇಡೀ ಜಗತ್ತಿನಿಗೆ ತಂದೆ ತಾಯಿಗಳಾದಂತಹ ಲಕ್ಷ್ಮೀನಾರಾಯಣರು ತಮ್ಮ ವಾಸಸ್ಥಾನವಾದಂತಹ ಲಕ್ಷ್ಮೀದೇವಿಯ ವಾಸಸ್ಥಾನವಾದಂತಹ ಪರಮಾತ್ಮನ ಹೃದಯದಲ್ಲಿ ಅವಳಿಗೆ ಅವಕಾಶವನ್ನು ಕೊಟ್ಟು ಈ ಕಡೆಯಲ್ಲಿ ನಿಂತಹ ಎಲ್ಲ ದೇವಾನುದೇವತೆಗಳನ್ನ ಅವರು ತಮ್ಮ ಪದವಿಗಳಿಂದ ರಹಿತರಾಗಿದ್ದಾರೆ, ಚ್ಯುತರಾಗಿದ್ದಾರೆ. ತನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅವರನ್ನು ನೋಡ್ತಾ ಇದ್ದಾಳೆ. ಈ ಒಂದು ದೃಷ್ಟಿಯಿಂದ ಅವರಲ್ಲಿ ಯಾವ ಸಂಪತ್ತುಗಳು ಬರಬೇಕಾಗಿತ್ತೋ ಆ ಎಲ್ಲ ಸಂಪತ್ತುಗಳು ಕೂಡ ಅನಾಯಾಸವಾಗಿ ಸಿಗ್ತಾ ಇದೆ. ಶ್ರೀ ಸ್ವಾಹ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈ ಧಯತ ಸಾಧಿಪತಿ ಸ್ತ್ರೀಲೋಕಾನ್. ಯತ್ರ ಸ್ಥಿತ, ಆ ಪರಮಾತ್ಮನ ಪಕ್ಕದಲ್ಲಿ ನಿಂತುಕೊಂಡಂತಹ ಲಕ್ಷ್ಮೀದೇವಿ ಐಧಯತ, ಅವರನ್ನ ವೃದ್ಧಿಯಾಗುವ ಹಾಗೆ ಮಾಡಿದ್ರು. ಅವರ ಜೀವನದಲ್ಲಿ ವೃದ್ಧಿ ಬರುವ ಹಾಗೆ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಮದುವೆ ಆಗುವ ಸಂದರ್ಭದಲ್ಲಿ ನಾನಾ ವಿಧವಾದಂತಹ ವಾದ್ಯ ಘೋಷಗಳೆಲ್ಲ ಕೇಳುವಂತೆ ಶಂಖ, ಮೃದಂಗಗಳು, ವಾದ್ಯಗಳು, ಗಂಧರ್ವರೆಲ್ಲ ತಮ್ಮ ಸಂಗಡಿಗರ ಜೊತೆಯಲ್ಲಿ ಸೇರಿಕೊಂಡು ಜೋರಾಗಿ ಹಾಡನ್ನು ಹಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಹೀಗೆ ನಾನಾ ಬಗೆಯಾದ ಶಬ್ದಗಳು, ನಾನಾ ಬಗೆಯಾದ ನೃತ್ಯ ಪ್ರಕಾರಗಳು ಇವೆಲ್ಲವೂ ಆಗ್ತಾ ಇದೆ. ಇಷ್ಟೆಲ್ಲ ಬ್ರಹ್ಮರುದ್ರಾದಿ ದೇವತೆಗಳು, ಅನೇಕ ಋಷಿಮುನಿಗಳು ಇವರೆಲ್ಲರೂ ಕೂಡ
ಲಕ್ಷ್ಮೀನಾರಾಯಣರನ್ನೇ ವಿಶೇಷವಾಗಿ ಸ್ತೋತ್ರ ಮಾಡುವಂತಹ ಯಾವ ಮಂತ್ರಗಳಿವೆಯೋ ಆ ಮಂತ್ರಗಳಿಂದ ಅವರಿಬ್ಬರನ್ನ ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಬ್ರಹ್ಮ ರುದ್ರಾಂಗಿರೋ ಮುಖ್ಯಾಹ ಸರ್ವೇ ವಿಶ್ವಸೃಜೋ ವಿಭುಂ ಈಢಿರೇ ವಿತಥೈರ್ಮಂತ್ರೈಃ ತಲ್ಲಿಂಗೈ ಪುಷ್ಪವರ್ಷಿಣಃ. ಮಂತ್ರಗಳಿಂದ ಪರಮಾತ್ಮನನ್ನು ಹೊಗಳ್ತಾ ಇದ್ದಾರೆ, ಪುಷ್ಪ ವೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ಮಾಡಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮೀ ದೇವಿಯ ಈ ರೀತಿಯಾದ ಸ್ತೋತ್ರವನ್ನ ಮಾಡಿ ಅವಳ ಆರಾಧನೆಯನ್ನು ಮಾಡಿದರೆ ನೋಡಿ, ವಿಷ್ಣುನಾ ಸಹಿತ ಧ್ಯಾತ ಸಾಪಿ ತುಷ್ಟಿಂ ಪರಾಮ್ರಜೆ. ಲಕ್ಷ್ಮೀ ದೇವಿಯ ಅರ್ಚನೆಯನ್ನು ಮಾಡುವಾಗ ಕೇವಲ ಲಕ್ಷ್ಮೀ ದೇವಿಯ ಅರ್ಚನೆಯನ್ನು ಮಾಡಿದ್ರೆ ಅವಳಿಗೆ ಸಂತೋಷವಾಗೋದಿಲ್ಲ. ಪರಮಾತ್ಮನಿಂದ ಸಹಿತವಾಗಿ ಅವಳ ಅರ್ಚನೆ ಆರಾಧನೆಯನ್ನು ಮಾಡಬೇಕು. ಅದು ಅವಳ ಬಹಳ ಸಂತೋಷಕ್ಕೆ ಕಾರಣ ಅಂತ ಹೇಳ್ತಾರೆ. ದೇವಾನುದೇವತೆಗಳು ಆ ರೀತಿಯಾಗಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿದರು. ಈ ರೀತಿಯಾದ ಆರಾಧನೆಯಿಂದ ಎಲ್ಲರೂ ಸಂತುಷ್ಟರಾಗಿದ್ದಾರೆ. ಅಷ್ಟೇ ಅಲ್ಲ, ಲಕ್ಷ್ಮೀ ದೇವಿ ಸಂತುಷ್ಟರಾಗಿದ್ದಾಳೆ, ಅವರೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಿದ್ದಾರೆ ಇವರಿಬ್ರು. ಆದರೆ ಲಕ್ಷ್ಮೀ ದೇವಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತಹ ದೈತ್ಯರು ಉಪೇಕ್ಷೆಯನ್ನ ಮಾಡಲ್ಪಟ್ರು. ಲಕ್ಷ್ಮೀ ದೇವಿ ಅವರನ್ನ ಪ್ರೀತಿಯಿಂದ ನೋಡ್ಲೇ ಇಲ್ಲ. ನಾಚಿಕೆಗೆಟ್ಟವರಾದರವರು ಜೀವನದಲ್ಲಿ ಯಾವ ಸಂಪತ್ತು ಅವರಲ್ಲಿ ಶಾಶ್ವತವಾಗಿ ನಿಲ್ಲದೇ ಇರೋ ಹಾಗಾಯ್ತು. ತಾತ್ಕಾಲಿಕವಾಗಿ ಸ್ವಲ್ಪ ಸಂಪತ್ತು ಬಂದ್ರು ಆ ಸಂಪತ್ತಿನ ನಿಜವಾದ ಅನುಭವವನ್ನ ಅನುಭವಿಸ್ಲಿಕ್ಕೆ ಅವ್ರಿಗೆ ಆಗ್ಲೇ ಇಲ್ಲ. ಹೀಗೆ ಲಕ್ಷ್ಮೀ ದೇವಿಯ ವಿವಾಹದ ಕಥೆಯನ್ನ ಹೇಳ್ತಾ ಇದ್ದಾರೆ. ಶಂಖ ತೂರ್ಯ ಮೃದಂಗಾಣಾಂ ವಾದಿತ್ರಾಣಾಂ ಪೃಥಕ್ ಸ್ವನಃ ದೇವಾನುಗಾನಾಂ ಶಸ್ತ್ರೀಣಾಂ ನೃತ್ಯತಾಂ ಗಾಯತಾಂ ಅಭೂತ್. ಶಂಖ ಮೃದಂಗಗಳು ಎಲ್ಲದರ ಜೋರಾದ ಧ್ವನಿ ಬರ್ತಾ ಇದೆ. ದೇವಾನುಗಾನ, ದೇವತೆಗಳನ್ನ ಅನುಸರಿಸುವಂತಹ ಗಂಧರ್ವರು, ಇವರೆಲ್ಲರ ಆಯಾಯ ಶಬ್ದಗಳೆಲ್ಲವೂ ಆ ಸಂದರ್ಭದಲ್ಲಿ ಕೇಳ್ತಾ ಇದೆ. ನಾನಾ ಬಗೆಯಾಗಿ ಕೇಳ್ತಾ ಇದೆ. ಎಲ್ಲ ಆಂಗೀರಸರೆ ಮೊದಲಾದಂತಹ ಋಷಿಗಳು, ಬ್ರಹ್ಮಾದಿ ದೇವತೆಗಳು ಲಕ್ಷ್ಮೀನಾರಾಯಣರ ಸ್ತೋತ್ರವನ್ನು ವೇದ ಮಂತ್ರಗಳಿಂದ ಮಾಡ್ತಾ ಇದ್ದಾರೆ. ಬ್ರಹ್ಮ ರುದ್ರಾಂಗಿರೋ ಮುಖ್ಯಾಹ ಸರ್ವೇ ವಿಶ್ವಸೃಜೋ ವಿಭುಂ ಈಡಿರೆ ಅವಿತಥೈರ್ ಮಂತ್ರೈಃ ತಲ್ಲಿಂಗೈಃ ಪುಷ್ಪವರ್ಷಿಣಃ. ಲಕ್ಷ್ಮೀನಾರಾಯಣರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಅವರನ್ನ ಕೊಂಡಾಡುವಂತಹ ಸ್ತೋತ್ರಗಳನ್ನ ಹೇಳ್ತಾ ಇದ್ದಾರೆ. ಶ್ರಿಯಾ ವಿಲೋಕಿತಾ ದೇವಾಹ ಸ ಪ್ರಜಾಪತಯ ಪ್ರಜಾಹ ಶೀಲಾದಿ ಗುಣ ಸಂಪನ್ನಾಹ ಲೇಭಿರೆ ನಿರ್ವೃತಿಂ ಪರಾಂ. ಲಕ್ಷ್ಮೀ ದೇವಿ ಎಲ್ಲರನ್ನು ಪ್ರೀತಿಯಿಂದ ಕೂಡಿದಂತಹ ನೋಟದಿಂದ ಹಾರೈಸ್ತಾ ಇದ್ದಾಳೆ. ಲಕ್ಷ್ಮೀ ದೇವಿಯ ಆ ರೀತಿಯಾದಂತಹ ನೋಟದಿಂದ ಬಹಳ ಸಂತುಷ್ಟರಾದಂತಹ ದೇವತೆಗಳು ಸಂಪತ್ತಿನಿಂದ ಕೂಡಿಕೊಂಡ್ರು, ಬೇಕಾದಷ್ಟು ಸುಖಗಳನ್ನ ಪಡೆದ್ರು. ಆದರೆ ನಿಸ್ಸತ್ವಾಹ ಲೋಲುಪ ರಾಜನ್ ನಿರುದ್ಯೋಗಾಗತತ್ರಪಾಹ ಯದಾ ಚೋಪೇಕ್ಷಿತ ಲಕ್ಷ್ಮ್ಯಾ ಬಭೂವೃ ದೈತ್ಯ ದಾನವಾಹ. ದೈತ್ಯರು, ದಾನವರು, ಇವ್ರು ಯಾರಿದ್ರು, ಲಕ್ಷ್ಮೀ ದೇವಿ ಅವರನ್ನೆಲ್ಲ ಉಪೇಕ್ಷೆ ಮಾಡಿಬಿಟ್ಟು ಅಯೋಗ್ಯವಾದಂತಹ ತನ್ನನ್ನ ಬಯಸ್ತಾ ಇದ್ದಾರೆ. ಲಕ್ಷ್ಮೀ ಲಕ್ಷ್ಮೀ ದೇವಿಯನ್ನ ಸ್ವಾರ್ಥಕ್ಕೋಸ್ಕರ ಅಂತ ಬಳಸಬಾರದು, ಪರಮಾತ್ಮನಿಗೋಸ್ಕರವಾಗಿಯೇ ಮೀಸಲಾಗಿಡಬೇಕು. ಲಕ್ಷ್ಮಿಯನ್ನು ಎಂದಿಗೂ ಕೂಡ ನಮ್ಮದು ಅಂತ ಅದರಲ್ಲಿ ಸ್ವತ್ವ ಭಾವನೆಯನ್ನು ಮಾಡಬಾರದು. ಮಾಡಿದ್ರು ಅಂದ್ರೆ ದೊಡ್ಡ ಅನರ್ಥ ಇದೆ ಅನ್ನೋದನ್ನ ತಿಳಿಯದೇನೆ ದೈತ್ಯರು ಲಕ್ಷ್ಮಿಯಲ್ಲಿ ಕೆಟ್ಟ ಭಾವನೆಯನ್ನು ಮಾಡಿದರು. ಆ ಕೆಟ್ಟ ಭಾವನೆಯ ಫಲವಾಗಿ ದೊಡ್ಡದಾದ ಅನರ್ಥವನ್ನು ಅನುಭವಿಸ್ತಾ ಇದ್ದಾರೆ. ಅನುಭವಿಸಿ ನಿಸ್ಸತ್ವರಾದರು. ಅವರಲ್ಲಿರುವ ಸಂಪತ್ತುಗಳೆಲ್ಲವೂ ಕೂಡ ಕ್ಷಯಿಸಿ ಹೋದವು. ಆಯ್ತು, ಇಷ್ಟ ಆದ್ಮೇಲೆ ಮತ್ ಸುಮ್ನೆ ಕೂತ್ರ ಇಲ್ಲ. ಮತ್ತೆ ಯಾಕೆ ಅಂತಂದ್ರೆ ಲಕ್ಷ್ಮಿ ಅವರ ಉದ್ದೇಶವಲ್ಲ, ಆ ಸಮುದ್ರದ ಮಥನದಿಂದ ಸಿಗುವಂತಹ ಅಮೃತ ಇವರೆಲ್ಲರಿಗೂ ಬೇಕಾಗಿದೆ. ಮರಣ ಬರಬಾರದು ಅನ್ನುವ ಉದ್ದೇಶದಿಂದ ದೊಡ್ಡದಾದಂತಹ ಕಾರ್ಯದಲ್ಲಿ ಅವರೆಲ್ಲ ಆಸಕ್ತರಾಗಿದ್ದಾರೆ. ಹಾಗಾಗಿ ಮತ್ತಷ್ಟು ಅವರು ಆ ಕೆಲಸದಲ್ಲಿ ಪ್ರವೃತ್ತರಾಗ್ತಾ ಇದ್ದಾರೆ. ಕೆಲಸದಲ್ಲಿ ಪ್ರವೃತ್ತರಾಗಿ ಏನಾದ್ರೂ ಮಾಡಿ ಸಂಪತ್ತನ್ನ ಪಡೆಯೋಣ ಅಂತಂದುಕೊಂಡು ಸಮುದ್ರ ಮಥನವನ್ನ ಮಾಡಿದಾಗ ಆ ಸಂದರ್ಭದಲ್ಲಿ ಮಧ್ಯ ಬಂತು ಸುರಾಪಾನವನ್ನ ಮಾಡ್ಲಿಕ್ಕೆ ಅಂತ ದೈತ್ಯರೆಲ್ಲ ಬಯಸ್ತಾ ಇದ್ದಾರೆ.
ನೋಡಪ್ಪ ದೇವತೆಗಳಿಗೆಲ್ಲ ಏನೇನೋ ಬಂದ್ಬಿಟ್ಟಿದೆ, ನಿನಗೆ ತಾನೇ ಈಗ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಸಿಕ್ಕು ಬಿಟ್ಟಿದ್ದಾಳೆ. ನಮಗೆ ಈ ಸಂದರ್ಭದಲ್ಲಿ ಭೋಗ ಮಾಡ್ಲಿಕ್ಕೋಸ್ಕರವಾಗಿ ಕೆಲವೊಂದಿಷ್ಟು ಮದ್ಯವನ್ನಾದ್ರೂ ಕೊಡು, ಅದನ್ನು ಭೋಗಿಸಿಕೊಂಡು ನಾವಿರ್ತೇವೆ ಅಂತ ದೈತ್ಯರು ಕೇಳ್ತಾ ಇದ್ದಾರೆ. ದೇವತೆಗಳು ಅದನ್ನ ಕೇಳಬೇಕು ಅಂತಂದ್ರೆ ಪರಮಾತ್ಮ ಹೇಳ್ಬಿಟ್ಟಿದ್ದಾನೆ, ಅವ್ರು ಏನ್ ಕೇಳ್ತಾರೋ ಮೊದಲಿಗೆ ಅವ್ರಿಗೆ ಕೊಟ್ಬಿಡು. ಯಾಕೆಂದ್ರೆ ನಮಗೆ ಅಮೃತದ ಅಪೇಕ್ಷೆ ಇದೆ, ಅದು ಮುಖ್ಯ, ಮಧ್ಯದಲ್ಲಿ ಬರುವ ಯಾವುದನ್ನು ಅಪೇಕ್ಷೆ ಪಡಬೇಡ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ದೇವತೆಗಳು ಅನುಮತಿಯನ್ನ, ಪರಮಾತ್ಮನ ಆದೇಶದಂತೆ ದೇವತೆಗಳು ಕೂಡ ವಿರುದ್ಧವಾಗಿ ಮಾತನಾಡಿಲ್ಲ. ಪರಮಾತ್ಮ ತೆಗೆದುಕೊಳ್ಳಿ ಅಂತ ಹೇಳಿದ್ರು, ಆಯ್ತು ಅಂತ ಅಲ್ಲಿದ್ದಂಥ ಎಲ್ಲ ಸೊರೆಯನ್ನು ಕೂಡ ದೇವತೆಗಳು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಥಾಸೀದ್ ವಾರುಣಿ ದೇವಿ ಕನ್ಯಾ ಕಮಲಲೋಚನಾ ಅಸುರ ಜಗೃಹುಸ್ತಾಂ ವೈ ಹರೇರನುಮತೇನತೆ. ವಾರುಣಿ ದೇವಿಯಿಂದ ಅಭಿಮನ್ಯಮಾನವಾದಂತಹ ಸುರ ಮಧ್ಯ, ಅದರಿಂದ ಮತ್ತನ್ನ ಹುಟ್ಟಿಸುವಂತಹ ಒಂದು ದ್ರವ್ಯ ಆ ಸಂದರ್ಭದಲ್ಲಿ ಹುಟ್ಟುತ್ತಾ ಇದೆ. ಆ ದ್ರವ್ಯವನ್ನ ದೈತ್ಯರು ಅಪೇಕ್ಷೆ ಪಟ್ಟಾಗ ಆಯ್ತು ಅಂತ ದೇವತೆಗಳೆಲ್ಲ ಆ ದ್ರವ್ಯವನ್ನ ಅವರಿಗೆ ಕೊಡ್ತಾ ಇದ್ದಾರೆ. ಇಷ್ಟ ಆಯ್ತು, ಆದರೆ ಇನ್ನೂ ಅಮೃತ ಬಂದಿಲ್ಲ. ಆವಾಗ ಮತ್ತೆ ದೇವತೆಗಳು ಪರಮಾತ್ಮನ ಆದೇಶದಂತೆ ನಿಲ್ಲಿಸಬೇಡಿ, ನಿಮಗೆ ಅಪೇಕ್ಷಿತವಾದದ್ದು ಬರೀ ಈ ಮಧ್ಯ, ಐರಾವತ, ಅಪೂರ್ವವಾದಂತಹ ಮುತ್ತು ರತ್ನಗಳು, ಇವು ಅಷ್ಟೇ ಅಲ್ಲ. ಉದ್ದೇಶ ಅಮೃತ. ಆ ಅಮೃತ ನಿಮಗೆ ಇನ್ನೂ ಸಿಕ್ಕಿಲ್ಲ, ಹಾಗಾಗಿ ಅಮೃತಕ್ಕೋಸ್ಕರ ಪ್ರಯತ್ನ ಪಡಿ, ಮತ್ತಷ್ಟು ಸಮುದ್ರವನ್ನ ಮಥನ ಮಾಡಿ ಅಂತ ಪರಮಾತ್ಮ ಆದೇಶ ಕೊಡ್ತಾ ಇದ್ದಾನೆ. ಅದಕ್ಕೆ ಮತ್ತೆ ಚೆನ್ನಾಗಿ ಮಥನವನ್ನ ಮಾಡ್ತಾ ಇದ್ದಾರೆ. ದೇವತೆಗಳಿಗೆ ಬೇಕಾದಂತಹ ಸಂಪತ್ತು ಇವರಿಗೆ ಸಿಕ್ಕಿದೆ, ಸಂಪತ್ತು ಸಿಕ್ಕಿದೆ ಅಷ್ಟೇ ಅಲ್ಲ, ಯಾವ್ದು ಮಧ್ಯ ಸಿಕ್ತು ಅಷ್ಟೇ ಅಲ್ಲ, ದೇವತೆಗಳಿಗೆ ತಮ್ಮ ತಂದೆ ತಾಯಿಗಳಾದಂತಹ ಲಕ್ಷ್ಮೀನಾರಾಯಣರ ವಿವಾಹವನ್ನು ನೋಡಿ ಅವರೂ ಬಹಳ ಉತ್ಸಾಹಿತರಾಗಿದ್ದಾರೆ. ಆ ಕಾರಣದಿಂದ ಅವ್ರು ಎಲ್ಲರೂ ಕೂಡ ಚೆನ್ನಾಗಿ ಮತ್ತಷ್ಟು ಉತ್ಸಾಹದಿಂದಾಗಿ ಸಮುದ್ರ ಮಥನವನ್ನು ಮಾಡ್ತಾ ಇದ್ದಾರೆ. ಆ ಮಥನ ಮಾಡಿದಾಗ ಅದ್ಭುತನಾದಂತಹ ಒಬ್ಬ ಪುರುಷ ಸಮುದ್ರದ ಮಧ್ಯದಿಂದ ಎದ್ದು ಬರ್ತಾ ಇದ್ದಾನೆ. ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ ಬರ್ತಾ ಇದ್ದಾನೆ. ಉತ್ತಮವಾದಂತಹ ತೋಳುಗಳು, ದಷ್ಟಪುಷ್ಟವಾದಂತಹ ತೋಳುಗಳು, ನೀಳವಾದ ಕಂಠ, ಯಾವ ಯಾವ ಅವಯವಗಳು ಯಾವ ಲಕ್ಷಣದಿಂದ ಕೂಡಿರಬೇಕು ಅಂತ ಹೇಳಿದ್ದಾರೋ ಆ ಎಲ್ಲ ಲಕ್ಷಣದಿಂದ ಕೂಡಿಕೊಂಡಿದ್ದಾನೆ. ಮೋಡದಂತಹ ಕಪ್ಪಾದ ಶರೀರ, ಮಾಲೆಯನ್ನು ಧರಿಸಿದ್ದಾನೆ, ಎಲ್ಲ ಆಭರಣಗಳಿಂದ ಕೂಡಿಕೊಂಡಿದ್ದಾನೆ, ಪೀತಾಂಬರವನ್ನ ಧರಿಸಿದ್ದಾನೆ, ಕಿವಿಯಲ್ಲಿ ಓಲೆಗಳನ್ನ ಧರಿಸಿದ್ದಾನೆ, ಗುಂಗುರು ಕೂದಲುಗಳಿವೆ. ತರುಣ, ನವತರುಣ, ಆ ಸಾಮರ್ಥ್ಯವುಳ್ಳಂತಹ ತರುಣ, ನೋಡಿದರೆ ಸಿಂಹ ನೋಡದ ಹಾಗಾಗ್ಬೇಕು, ಅಂತಹ ಪರಾಕ್ರಮಿಯಾದಂತಹ ವ್ಯಕ್ತಿ ಬರ್ತಾ ಇದ್ದಾನೆ. ಅದನ್ನ ಹೇಳ್ತಾ ಇದ್ದ. ಅಥೋ ದಧೇರ್ ಮಧ್ಯಮಾನಾತ್ ಕಾಶ್ಯಪೈರಮೃತಾರ್ಥಿಭಿಃ ಉದತಿಷ್ಠನ್ ಮಹಾರಾಜ ಪುರುಷ ಪರಮದ್ಭುತಃ. ಈ ರೀತಿಯಾಗಿ ದೇವತೆಗಳೆಲ್ಲ ಮತ್ತೆ ಸೇರಿ ಅಮೃತ ಮಥನವನ್ನು ಮಾಡುವ ಸಂದರ್ಭದಲ್ಲಿ ಅದ್ಭುತನಾದಂತಹ ಪುರುಷ ಸಮುದ್ರ ಮಧ್ಯದಿಂದ ಎದ್ದು ಬರ್ತಾ ಇದ್ದಾನೆ. ಹೇಗಿದ್ದಾನೆ? ದೀರ್ಘ ಪೀವರ ದೋರ್ದಂಡ ಕಂಬುಗ್ರೀವೋ ಅರುಣೇಕ್ಷಣ ಶ್ಯಾಮಲಸ್ತರುಣ ಸ್ರಗ್ವಿ ಸರ್ವಾಭರಣ ಭೂಷಿತ. ದೀರ್ಘವಾದಂತಹ ತೋಳುಗಳು, ಅದು ದಷ್ಟಪುಷ್ಟವಾದಂತಹ ತೋಳುಗಳು. ಕೆಲವೊಂದಿಷ್ಟು ಜನದ್ದು ತೋಳುಗಳು ಉದ್ದವಾಗಿರುತ್ತೆ, ಆದ್ರೆ ಸೊಣಕಲು ಹಾಗಿರುತ್ತೆ, ಯಾವ್ದೋ ಒಂದು ಕಟ್ಟಿಗೆ, ತೆಳುವಾದ ಕಟ್ಟಿಗೆ ಇದ್ದಾಗಿರುತ್ತೆ. ಹಾಗಲ್ಲ, ಪೀವರವಾದಂತಹ ಗಟ್ಟಿಯಾದಂತಹ ಬಲಿಷ್ಠವಾದಂತಹ ದೋರ್ದಂಡ ಬಾಹುಗಳಿವೆ. ಕಂಬುಗ್ರೀವ, ನೀಳವಾದ ಕಂಠ ಇದೆ. ಅರುಣೇ ಕ್ಷಣ, ಕಣ್ಣು ತಾವರೆಯಂತೆ ಸ್ವಲ್ಪ ಕೆಂಬಣ್ಣದಲ್ಲಿರ್ಬೇಕು. ಅಂದ್ರೆ ಕುಡಿದಾಗ, ಈ ಮದ್ಯಪಾನಗಳನ್ನು ಮಾಡಿದಾಗ ಕಣ್ಣೆಲ್ಲ ಕೆಂಪಾಗಿರತ್ತಲ್ಲ, 2 ದಿವಸ ನಿದ್ರೆ ಮಾಡಿದಾಗ ಕೆಂಪಾಗಿರತ್ತಲ್ಲ, ಆ ರೀತಿಯಾಗಿರಬಾರ್ದು. ಹೊರತಾಗಿ ಹೇಗಿರಬೇಕು ಅಂತಂದ್ರೆ ದೋರ್ದಂಡ, ನೀಳವಾದಂತಹ ಸ್ವಲ್ಪ ಕೆಂಪು ಬಣ್ಣ ಅವರದ್ದಿದೆ. ಆ ರೀತಿಯಾಗಿ ಕೆಂಪು ಬಣ್ಣ ಇರಬೇಕು.
ಕಲಶಗಳನ್ನ ಧರಿಸಿದ್ದಾನೆ, ಮಾಲೆಯನ್ನು ಹೊತ್ತಿದ್ದಾನೆ, ಎಲ್ಲ ಆಭರಣಗಳಿಂದ ಕೂಡಿಕೊಂಡಿದ್ದಾನೆ. ಪೀತವಾಸ ಮಹೋರಸ್ಕಃ, ಪೀತಾಂಬರಗಳನ್ನ ಧರಿಸಿಕೊಂಡಿದ್ದಾನೆ, ಕುಂಡಲಗಳನ್ನ ಧರಿಸಿಕೊಂಡಿದ್ದಾನೆ. ಗುಂಗುರು ಗೂರ್ಲಗಳು ಪರಮಾತ್ಮನಿಗಿದೆ. ಪೀತವಾಸ ಮಹೋರಸ್ಕಃ ಸುಮೃಷ್ಟಮಣಿ ಕುಂಡಲಃ ನೀಲ ಕುಂಚಿತ ಕೇಶಾಂತಃ ಸುಭಗಃ ಸಿಂಹ ವಿಕ್ರಮಃ. ಸಿಂಹದಂತೆ ಪರಾಕ್ರಮ ಪೂರ್ಣವಾದಂತಹ ನಡಿಗೆ ಇದೆ ಪರಮಾತ್ಮನದ್ದು. ಅಮೃತಸ್ಯ, ಇವನ್ ಏನ್ ಮಾಡ್ತಾ ಇದ್ದಾನೆ, ಕೈಯಲ್ಲೆಲ್ಲ ಅಮೃತದಿಂದ ಪೂರ್ಣವಾದ ದೊಡ್ಡದಾದ ಕಲಶವನ್ನು ಹೊತ್ಕೊಂಡು ಬರ್ತಾ ಇದ್ದಾನೆ. ಪರಮಾತ್ಮನೇ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನಿಗೆ ಪರಮಾತ್ಮ ಬರ್ತಾ ಇದ್ದಾನೆ. ಅವನಿಗೆ ಹೆಸರೇನು? ಧನ್ವಂತರಿ ಅಂತ ಅವನಿಗೆ ಹೆಸರಿದೆ. ಅವನಿಗೆ ಯಜ್ಞಾದಿಗಳಲ್ಲಿ ಧನ್ವಂತರಯೇ ನಮಃ ಅಂತ ಆಹುತಿಗಳಿಗೂ ಅಧಿಕಾರ ಇದೆ. ಅಂತಹ ಭಾಗವುಳ್ಳವನು, ಆಯುರ್ವೇದ ಶಾಸ್ತ್ರದಲ್ಲಿ ವಿಶೇಷವಾದ ಪರಿಣತಿಯನ್ನ ಪಡೆದವನು. ಅಂತಹ ಇವನನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಕೈಯಲ್ಲಿ ಅಮೃತದ ಕಲಶವನ್ನ ಹಿಡಿದುಕೊಂಡಿದ್ದಾನೆ. ಅಮೃತಸ್ಯ ಪೂರ್ಣ ಕಲಶಂ ಬಿಭ್ರದ್ವಲಯ ಭೂಷಿತಃ ಸವೈ ಭಗವತಃ ಸಾಕ್ಷಾತ್ ವಿಷ್ಣೋರಂಶಾಂಶ ಸಂಭವಃ. ಅವನು ಸಾಕ್ಷಾತ್ ಪದ್ಮನಾಭ ರೂಪಿಯಾದಂತಹ ಪರಮಾತ್ಮನ ಅಂಶದಿಂದ ಕೂಡಿಕೊಂಡಿದ್ದಾನೆ. ಅಂತಹ ಪರಮಾತ್ಮ ಪೂರ್ಣವಾದ ಕಲಶವನ್ನ ಕೈಯಲ್ಲಿ ಹಿಡಿದುಕೊಂಡು, ಅಮೃತದಿಂದ ಪೂರ್ಣವಾದ ಕಲಶವನ್ನು ಹಿಡಿದುಕೊಂಡು ಪ್ರಾದುರ್ಭಾವವಾಗ್ತಾ ಇದ್ದಾನೆ. ಅವನಿಗೇನಂತ ಹೆಸರಿದೆ? ಧನ್ವಂತರಿತಿ ಖ್ಯಾತಃ, ಧನ್ವಂತರಿಹಿ ಇತಿ ಖ್ಯಾತಃ ಅಂತ. ಧನ್ವಂತರಿ ಅಂತ ಅವನಿಗೆ ಹೆಸರಿದೆ. ಆಯುರ್ವೇದ ದೃಗಿಜ್ಯಭಾಗ್, ಆಯುರ್ವೇದದ ಮಂತ್ರಗಳನ್ನ, ಆಯುರ್ವೇದದ ಶಾಸ್ತ್ರಕ್ಕೆ ವಿಶೇಷವಾದಂತಹ, ಆಯುರ್ವೇದ ಶಾಸ್ತ್ರದಲ್ಲಿ ವಿಶೇಷವಾದ ಪರಿಣತಿಯನ್ನು ಪಡೆದವನು. ಯಜ್ಞದಲ್ಲಿ ಅವನಿಗೆ ಅಂತ ವಿಶೇಷವಾದ ಮೀಸಲಾದ ಆಹುತಿಗಳಿವೆ. ಅಂತಹವನು ಅವನು ತಮಾಲೋಕ್ಯ ಸುರ ಸರ್ವೇ ಕಲಶಂ ಚಾಮೃತ ಹೃತಂ. ಅವನು ಕೈಯಲ್ಲಿ ಕಲಶವನ್ನು ಹಿಡಿದುಕೊಂಡು ಅಮೃತವನ್ನು ತರ್ತಾ ಇದ್ದಾನೆ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಸುರರಿಗೆ ಕೆಟ್ಟ ಭಾವನೆ ಬಂತು, ನಮಗೆ ಈ ಎಲ್ಲ ಅಮೃತ ಸಿಗಬೇಕು ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಆ ಅಮೃತದ ಕಲಶವನ್ನ, ಧನ್ವಂತರಿ ರೂಪಿಯಾದ ಪರಮಾತ್ಮನ ಕೈಯಲ್ಲಿದ್ದಂತಹ ಆ ಅಮೃತದ ಕಲಶವನ್ನ ಅಪಹಾರ ಮಾಡ್ತಾ ಇದ್ದಾರೆ. ಯಾಕೆ ಅಪಹಾರ ಮಾಡಿದರು? ಯಾಕೆ ಅಂತಂದ್ರೆ, ಈಗ ಅನೇಕ ಅಪೂರ್ವವಾದ ವಸ್ತುಗಳನ್ನು ಕೆಲವೊಂದಿಷ್ಟು ದೇವತೆಗಳು ತಗೊಂಡಿದ್ದಾರೆ. ಕಾಮಧೇನುವನ್ನು ತಗೊಂಡಿದ್ದಾರೆ, ಐರಾವತವನ್ನು ಇಂದ್ರ ತಗೊಂಡಿದ್ದಾನೆ. ಅನೇಕ ಅಪೂರ್ವವಾದ ವಜ್ರ ವೈಢೂರ್ಯಗಳೇನಿದೆಯೋ ಅದೆಲ್ಲವನ್ನು ಕೂಡ ಪರಮಾತ್ಮ ತೆಗೆದುಕೊಂಡಿದ್ದಾನೆ. ಆದರೆ ಈ ಅಮೃತ ಒಂದು ಸಿಕ್ತು ಅಂತಂದ್ರೆ ತಮಗೆ ಯಾರಿಂದಲೂ ಸೋಲಿಲ್ಲ ಅಂತ ಆಗತ್ತೆ. ಯಾವಾಗ ಇನ್ನೊಬ್ರು ನಮ್ಮನ್ನ ತಡಿಲಿಕ್ಕೆ ಆಗೋದಿಲ್ಲ ಅಂತ ಆಗತ್ತೋ ಆವಾಗ ನಾವು ಬೇಕಾದಷ್ಟು ಸಂಪತ್ತುಗಳನ್ನ ವಶಪಡಿಸಿಕೊಳ್ಳಬಹುದು. ಅವರು ತೆಗೆದುಕೊಂಡ ಸಂಪತ್ತುಗಳನ್ನ ಅವರಿಂದ ಅಪಹಾರ ಮಾಡಬಹುದು ಅಂತ ತಿಳಿದುಕೊಂಡು ಅಮೃತದ ಕಲಶವನ್ನು ಬಲಾತ್ಕಾರವಾಗಿ ಕಿತ್ಕೊಳ್ತಾ ಇದ್ದಾರೆ. ಅಲ್ಲ, ದೇವರವನು ಧನ್ವಂತರಿ, ಯಾರೋ ಸಾಮಾನ್ಯನಾದವನಲ್ಲ. ಹಾಗಿದ್ದಾಗ ಇವರು ಅಮೃತದ ಕಲಶವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅದನ್ನ ವಶಪಡಿಸಿಕೊಳ್ಳಬಹುದಾಗಿತ್ತಲ್ಲ. ಸುಮ್ನೆ ಯಾಕಿದ್ರು ಅಂತ ಹೇಳಿದ್ರೆ, ಇದರಲ್ಲಿ ಕೆಟ್ಟ ಕೆಲಸವನ್ನ ಮಾಡಿದವರು ಅಸುರರು ಅಂತ ತೋರಿಸಿಕೊಡ್ಬೇಕು. ಅವರಿಂದ ತಪ್ಪಾಗಬೇಕು. ಆದಾಗ ಇವರು ತಪ್ಪು ಮಾಡಿದ್ದಾರೆ, ಅದಕ್ಕೋಸ್ಕರ ಇವರಿಗೆ ಅಮೃತ ಸಿಗಲಿಲ್ಲ ಅಂತ ಹೇಳ್ಬೇಕು. ಮುಂದೆ ವಸ್ತುತಸ್ತು ಆದಂತಹ ಕರಾರು ಏನು? ಎಲ್ಲರೂ ಸೇರಿ ಅಮೃತ ಮಥನವನ್ನು ಮಾಡೋಣ, ಬಂದಂತಹ ಅಮೃತವನ್ನು ಇಬ್ಬರೂ ಸಮಾನವಾಗಿ ವಿಭಾಗ ಮಾಡಿಕೊಂಡು ಇಬ್ಬರು ಹಂಚಿಕೊಳ್ಳೋಣ ಅಂತ ಮೊದಲಿಗೆ ವಾಗ್ದಾನವಾಗಿತ್ತು. ಆದ್ರೆ ಅಸುರರು ತಮ್ಮ ಕೆಟ್ಟ ಬುದ್ಧಿಯಿಂದ ಎಲ್ಲ ಅಮೃತವು ತಮಗೇ ಸಿಗಬೇಕು ಅಂತಂದುಕೊಂಡು ಅಪಹಾರ ಮಾಡ್ಕೊಂಡು ಹೋದ್ರು. ಈ ಕೆಟ್ಟ ಬುದ್ಧಿಯನ್ನು ಜಗತ್ತಿಗೆ ತೋರಿಸಿಕೊಡ್ಬೇಕು. ಅದಕ್ಕೆ ಆ ಅಮೃತವನ್ನ ದೇವತೆಗಳು ಅವನ ದೈತ್ಯರು ತೆಗೆದುಕೊಂಡು ಹೋಗ್ಬೇಕಾದ್ರೂ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ ಸುಮ್ಮನೆ ಇದ್ದ. ಅದನ್ನ ಈ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಲಿಪ್ಸಂತ ಸರ್ವ ವಸ್ತೂನಿ ಕಲಶಂ ತರಸಾಹರನ್ ನಿಯಮಾನೆ ಅಸುರೈಸ್ತಸ್ಮಿನ್ ಕಲಶೇ ಮೃತ ಭಾಜನೆ. ಸಮುದ್ರದಲ್ಲಿ ಬಂದಂತಹ ಎಲ್ಲ ವಸ್ತುಗಳು ತಮಗೆ ಬೇಕು ಅಂತ ಅನ್ನುವ ಬುದ್ಧಿಯಿಂದ
ಕೈಯಲ್ಲಿದ್ದಂತಹ ಕಲಶವನ್ನ ಅಪಹಾರ ಮಾಡ್ತಾ ಇದ್ದಾರೆ. ಅಸುರರೆಲ್ಲರೂ ಕೂಡ ಆ ಕಲಶವು ಅಪಹಾರ ಮಾಡ್ತಾ ಇದ್ದಾರೆ. ಆ ಕಲಶವನ್ನ ದೈತ್ಯರೆಲ್ಲರೂ ಅಪಹಾರ ಮಾಡ್ತಾ ಇದ್ದಾರೆ. ಅಮೃತದ ಪಾತ್ರೆಯನ್ನು ಅಪಹಾರ ಮಾಡ್ತಾ ಇದ್ದಾರೆ. ಆದ್ರೂ ದೇವರು ಗೊತ್ತಿದ್ರು ಸುಮ್ನೆ ಇದ್ದ. ವಿಷಣ್ಣ ಮನಸೋ ದೇವಾಹ ಹರಿಂ ಶರಣಮಾಯಯುಹು. ಆದರೆ ಆ ಸಮುದ್ರದಿಂದ ಬಂದಂತಹ ಅಮೃತವನ್ನ ತೆಗೆದುಕೊಂಡು ಹೋದಾಗ ದೇವತೆಗಳಿಗೆಲ್ಲ ಅದನ್ನ ಬೇಕು ಅಂತ ಅನಿಸಿದೆ. ತಮ್ಮದು ಸತ್ತದು. ತಾವೂ ಕಷ್ಟಪಟ್ಟಿದ್ದಾರೆ. ಇಷ್ಟು ಕಷ್ಟಪಟ್ಟರು ತಮಗ ಆ ಅಮೃತ ಸಿಗಲಿಲ್ಲ ಅಂತ ಎಲ್ಲರೂ ಬಹಳ ವೇದನೆಗೆ ಒಳಗಾಗ್ತಾ ಇದ್ದಾರೆ. ದೇವತೆಗಳಲ್ಲಿ ಈ ದೈನ್ಯ ಸ್ಥಿತಿ ಬಂದಿದೆ. ಅಯ್ಯೋ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದೇವೆ ಅಮೃತಕ್ಕೋಸ್ಕರ ಅಂತ ಬಹಳ ವ್ಯಥೆಪಟ್ಟು ಸಮುದ್ರವನ್ನು ಮಥನ ಮಾಡಿದ್ದೇವೆ. ಆದ್ರೆ ಬಂದಂತಹ ನಮ್ಮ ಸಂಪತ್ತನ್ನ ಮೋಸದಿಂದ ಯಾರೋ ತೆಗೆದುಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ದೇವತೆಗಳೆಲ್ಲ ಬಹಳ ಕ್ಷುಣ್ಣ ಚಿತ್ತರಾದರು. ಮತ್ತಿನ್ಯಾರನ್ನ ಶರಣು ಹೊಂದಬೇಕು ಅಂತ ಆ ಪರಮಾತ್ಮನನ್ನೇ ಶರಣು ಹೊಂದುತ್ತಾ ಇದ್ದಾರೆ. ವಿಷಣ್ಣ ಮನಸೋ ದೇವಾಹ ಹರಿಂ ಶರಣಮಾಯಯುಹು ಇತಿ ತದ್ದೈನ್ಯಮಾಲೋಕ್ಯ ಭಗವಾನ್ ಭೃತ್ಯ ಕಾಮಭೃತ್. ಈ ರೀತಿಯಾಗಿ ಅವರ ದೈನ್ಯವನ್ನ ನೋಡಿ ಪರಮಾತ್ಮ ಭೃತ್ಯರಿಗೆ ಬೇಕಾದಂತಹ ಎಲ್ಲ ಕಾಮನೆಗಳನ್ನ ಪೂರ್ತಿ ಮಾಡಿ ಕೊಡ್ತಾನೆ. ಅಂತಹ ಪರಮಾತ್ಮ ನೀವ್ ಯಾಕೆ ಯೋಚನೆ ಮಾಡ್ತೀರಿ, ಆ ಅಮೃತ ನಿಮಗೆ ಸಿಗುವ ಹಾಗೆ ಮಾಡ್ತೇನೆ ಅಂತ ಅವರಿಗೆ ಅಭಯವನ್ನು ಕೊಟ್ಟು ಅವರಲ್ಲಿಯೇ ಪರಸ್ಪರ ಜಗಳ ಬರುವ ಹಾಗೆ ಮಾಡಿ ನಿಮಗೆ ಏನು ಬೇಕೋ ಆ ಅಮೃತ ಸಿಗುವ ಹಾಗೆ ಮಾಡ್ತೇನೆ ಅಂತ ಹೇಳಿದ. ಇತಿ ತದ್ದೈನ್ಯಮಾಲೋಕ್ಯ ಭಗವಾನ್ ಭೃತ್ಯ ಕಾಮಭೃತ್ ಆಖಿದ್ಯತ ಮಿಥೋರ್ಥಂ ವಹ ಸಾಧಯಿಷ್ಯೆ ಸ್ವಮಾಯಯ. ನನ್ನ ಮಾಯಾಶಕ್ತಿಯಿಂದ ಎಲ್ಲರನ್ನ ಮೋಹಗೊಳಿಸ್ತೇನೆ. ಅಂತಹ ನನ್ನ ಮಾಯಾಶಕ್ತಿಯಿಂದ ಅವರಲ್ಲಿಯೇ ಜಗಳವನ್ನು ತಂದಿಟ್ಟು ನಿಮ್ಮ ಆಸೆ ಏನಿದೆಯೋ ಆ ಆಸೆಯನ್ನ ಪೂರ್ತಿ ಮಾಡಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟರಲ್ಲೇ ಇವ್ರು ಇಷ್ಟು ಮಾತನಾಡೋ ಅಷ್ಟ್ರೊಳಗಡೆನೆ ಆ ಕಲಶವನ್ನು ತೆಗೆದುಕೊಂಡು ಹೋಗಿದ್ದಾರಲ್ಲ ದೇವತೆಗಳು, ಅವರಲ್ಲೇ ಪರಸ್ಪರ ಜಗಳ ಉಂಟಾಗ್ತಾ ಇದೆ. ಪರಸ್ಪರ ಜಗಳ ಉಂಟಾಗ್ತಾ ಇದೆ. ಅಸುರರಲ್ಲೇ ಪರಸ್ಪರ ಜಗಳ ಪ್ರಾರಂಭ ಆಯ್ತು. ಪ್ರತಿಯೊಬ್ಬರಿಗೂ ನನಗೆ ಈ ಅಮೃತ ಮೊದಲಿಗೆ ಬೇಕು, ನನಗೆ ಈ ಅಮೃತ ಮೊದಲಿಗೆ ಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದ. ನನಗೇ ಬೇಕು ನನಗೇ ಬೇಕು ಅಂತ ಎಲ್ಲರೂ ಅತಿಯಾಸೆಯಿಂದ ಆ ಅಮೃತದಲ್ಲಿ ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ. ಮಿಥಃ ಕಲಿರಭೂತ್ತೇಷಾಂ ತದರ್ಥೇ ತರ್ಷ ಚೇತಸಾಂ ಅಹಂ ಪೂರ್ವಂ ನತ್ವಂ ನತ್ವಮಿತಿ ಪ್ರಭೋ. ನಾನೇ ಮೊದಲೇ ಕೊಡ್ಬೇಕು, ನಾನೇ ಮೊದಲೇ ಕೊಡ್ಬೇಕು, ನೀನಲ್ಲ ಅಂತ ಪರಸ್ಪರ ಅವರಲ್ಲಿ ಜಗಳ ಶುರು ಆಯ್ತು. ಕಾದಾಟಕ್ಕೆ ಇಳಿತಾ ಇದ್ದಾರೆ. ಕಲಿಹಿ ಅಭೂತ್ ಅಂತಂದ್ ಹೇಳಿದ್ರೆ ಹಿಂದಿಯಲ್ಲಿ ಒಂದು ಮಾತಿದೆ ಕಲೇಶ್ ಅಂತ. ಕಲೇಶ್ ಅಂದ್ರೆ ಜಗಳ. ಕಲಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಜಗಳ ಅಂತ ಅರ್ಥ ಇದೆ. ಅವರಿಬ್ಬರ ಮಧ್ಯದಲ್ಲಿ ದೊಡ್ಡದಾದಂತಹ ಜಗಳ ಪ್ರಾರಂಭವಾಯಿತು. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ದೈತ್ಯರು ಈ ರೀತಿಯಾಗಿ ಹೇಳಿದ್ರಂತೆ, ನೋಡಿ ಯಾವುದೋ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಯಾಗದ ಫಲ ಎಲ್ಲರಿಗೂ ಸಿಗಬೇಕು. ಯಾವ್ಯಾವ ಋತ್ವಿಜರು ಅಂತ ಅಲ್ಲಿ ಯಾಗಕ್ಕೆ ಅಂತ ಪುರೋಹಿತರು ಕೂತಿರ್ತಾರೋ ಎಲ್ಲರೂ ಆ ಯಾಗದ ಫಲವನ್ನ ಸಮಾನವಾಗಿ ಹಂಚಿಕೊಳ್ಬೇಕು. ಹೇಗೋ ಎಲ್ಲರೂ ಹೇಗೆ ಅದನ್ನ ಹಂಚಿಕೊಳ್ಬೇಕೋ ಹಾಗೇನೆ ನಾವೆಲ್ಲರೂ ಸಮಾನವಾದಂತಹ ಪ್ರಯಾಸವನ್ನ ಪಟ್ಟು ಅಮೃತವನ್ನು ಪಡೆದಿರೋದ್ರಿಂದ ಬರೀ ನಾವಷ್ಟೇ ಅಮೃತವನ್ನು ತಗೊಂಡ್ರೆ ಹೇಗೆ, ದೇವತೆಗಳಿಗೂ ಈ ಅಮೃತದಲ್ಲಿ ಭಾಗವನ್ನು ಕೊಡ್ಬೇಕಲ್ಲ. ಇದು ಸನಾತನ ಧರ್ಮ. ಇಬ್ಬರು ಸರಿಯಾದ ಪರಿಶ್ರಮ ಪಟ್ಟಾಗ ಒಬ್ರಷ್ಟೇ ತಗೊಂಡು ಬಂದು ತಿನ್ನೋದು ಸರಿಯಲ್ಲ ಇದು ಅಂತ ಮಧ್ಯದಲ್ಲಿ ಕೆಲವೊಂದಿಷ್ಟು ಜನ ದೈತ್ಯರು ಹೇಳ್ತಾ ಇದ್ರಂತ. ಯಾಕೆ ಅವ್ರಲ್ಲೂ ಅಂತ ಒಳ್ಳೆ ಬುದ್ಧಿ ಇದೆನಾ ಅಂದ್ರೆ ಒಳ್ಳೆ ಬುದ್ಧಿ ಅಲ್ಲ ಅದು. ಯಾಕೆ ಅಂತಂದ್ರೆ ಕೆಲವೊಂದಿಷ್ಟು ಜನ ಪ್ರಬಲರ ಮಧ್ಯದಲ್ಲಿ ಯಾರಾದ್ರೂ ದುರ್ಬಲರು ಸೇರ್ಕೊಂಡ್ರು ಅಂತಂದ್ರೆ ತಮ್ಮ ಕಾರ್ಯ ಸಾಧಿಸ್ಕೊಳ್ಬೇಕಲ್ಲ. ಅದಕ್ಕೆ ತಮಗಿಂತ ಮೇಲ್ಗಡೆ ಇರೋರು ಸರಿ ಮಾಡ್ತಾ ಇಲ್ಲ, ನೀವು ಈ ತರ ಮಾಡ್ಬೇಕಾಗಿತ್ತು ಅಂತ ಅವ್ರಿಗೆ ಬುದ್ಧಿವಾದವನ್ನು ಹೇಳಿದ್ರೆ ಅವ್ರಿಗೆ ಏನೋ ಒಂಥರ ಸಮಾಧಾನ. ತಮಗೂ ಎಲ್ಲ ಇವನನ್ನ ಸುಮ್ನೆ ಮಾಡ್ಬೇಕಪ್ಪ, ಅವ್ರಿಗೆ ಕೊಡು ಇವ್ರಿಗೆ ಕೊಡು ಅಂತಾನೆ ಅಂತಂದು ಹೇಳಿ ನಮಗೂ ಸ್ವಲ್ಪ ಏನಾದ್ರೂ ಅಮೃತ ಕೊಟ್ಟು ನಮ್ಮನ್ನ ತೆಪ್ಪಗಾಗಿಸ್ಲಿಕ್ಕೋಸ್ಕರವಾದ್ರೂ ಅಮೃತವನ್ನ ಕೊಡ್ತಾರೋ ಏನೋ ಅನ್ನುವ ಲಾಲಸೆಯಿಂದ ಈ ರೀತಿಯಾದ ಅಧಾರ್ಮಿಕರಾದ ಅವರು ಧರ್ಮದ ಉಪದೇಶವನ್ನು ಕೊಡ್ತಾ ಇದ್ದಾರೆ. ದೇವಾಹ ಸ್ವಭಾಗಮರ್ಹಂತಿ ಯೇ ತುಲ್ಯಾಯಾಸ ಹೇತವಃ
ಸತ್ರ ಯಾವಾಗ ಇವೈ ತಸ್ಮಿನ್ ಏಷ ಧರ್ಮ ಸನಾತನಃ. ದೇವಾಹ ಸ್ವಭಾಗಮರ್ಹಂತಿ. ದೇವತೆಗಳಿಗೂ ಕೂಡ ಈ ಅಮೃತದಲ್ಲಿ ಸಮಾನ ಭಾಗವನ್ನ ಕೊಡಬೇಕು. ಯಾಕೆ? ತೇ ತುಲ್ಯಾಯಾಸ ಹೇತವಃ. ನಮಗೆ ಎಷ್ಟು ಆಯಾಸ ಆಗಿದೆನೋ ಪಾಪ ಆ ದೇವತೆಗಳಿಗೂ ಅಷ್ಟೇ ಆಯಾಸವಾಗಿದೆ. ಹೇಗೆ? ಸತ್ರಯಾಗ ಇವೈ ತಸ್ಮಿನ್. ಸತ್ರಯಾಗದಲ್ಲಿ ಹೇಗೆ ಇಬ್ಬರಿಗೂ ಸಮಾನವಾದಂತಹ ಫಲವನ್ನ ವಿಭಾಗ ಮಾಡಿ ಕೊಡ್ತೇವೋ ಅದೇ ರೀತಿಯಾಗಿ ಎಲ್ಲ ಋತ್ವಜರಿಗೂ ಕೂಡ ಸಮಾನವಾದಂತಹ ದಕ್ಷಿಣೆಯನ್ನ ಹೇಗೆ ವಿಭಾಗ ಮಾಡಿ ಕೊಡುತ್ತೇವೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಎಲ್ಲರಿಗೂ ಕೂಡ ಸಮಾನವಾಗಿ ಅಮೃತದ ಹಂಚಿಕೆ ಆಗಬೇಕು. ಏಷ ಧರ್ಮ ಸನಾತನಃ. ಇದು ಅನಾದಿ ಕಾಲದಿಂದ ಇರುವಂತಹ ಧರ್ಮ ಇದು. ಇತಿಸ್ವಾನ್ ಪ್ರತ್ಯಷೇಧನ್ವೈ ದೈತೇಯ ಜಾತ ಮತ್ಸರಾಹ. ಈ ರೀತಿಯಾಗಿ ದುರ್ಬಲರಾದಂತಹ ದೈತ್ಯರು ಯಾರಿದ್ದಾರಲ್ಲ ಅದಕ್ಕೆ ಹೇಳಿ ಜಾತ ಮತ್ಸರಾಹ. ಯಾರೋ ದೊಡ್ಡವರ ಕೈಯಲ್ಲಿ ಆ ಸಂಪತ್ತು ಸಿಕ್ಬಿಟ್ಟಿದೆ, ಅಮೃತ ಬಲಿಷ್ಠರಾದವ್ರ ಕೈಯಲ್ಲಿ. ಇವ್ರ ಕೈಗೆ ಆ ಅಮೃತನೇ ಹತ್ತುತ್ತಾ ಇಲ್ಲ. ತಮ್ಮ ಕೈಗೆ ಆ ಅಮೃತ ಸಿಗ್ತಾ ಇಲ್ಲ ಅನ್ನೋ ಕಾರಣದಿಂದ ಹೊಟ್ಟೆ ಕಿಚ್ಚಿಂದ ಏನ್ ಹೇಳ್ತಾ ಇದ್ದಾರೆ, ಇವ್ರಿಗೆ ಅಷ್ಟೇ ಎಲ್ಲ ನಮಗೂ ಸಿಗ್ಬೇಕು ಅನ್ನೋ ಭಾವನೆಯಿಂದ ನೀವ್ ಅನ್ಯಾಯ ಮಾಡ್ತಾ ಇದ್ದೀರಿ, ದೇವತೆಗಳಿಗೂ ಈ ಅಮೃತ ಕೊಡ್ಬೇಕು, ಪಾಪ ಅವರು ನಮ್ ಜೊತೆ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದುರ್ಬಲ ಪ್ರಬಲನ್ ರಾಜನ್ ಗೃಹೀತ ಕಲಶನ್ ಮುಹು. ಯಾರು ಅಮೃತದ ಕಲಶವನ್ನು ಹಿಡಿದುಕೊಂಡಿದ್ರು ಅಂತಹ ದೈತ್ಯರನ್ನು ಕುರಿತು ಮತ್ ಆಕ್ಷೇಪ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ವಿಷ್ಣು ಅದ್ಭುತವಾದಂತಹ ಪರಮಾತ್ಮನ ಉಪಾಯಗಳನ್ನೇನಾದರೂ ಹೇಳ್ಬೇಕೇನು? ಎಂತಹ ಅದ್ಭುತವಾದ ಉಪಾಯಗಳನ್ನ ಮಾಡುವಂತಹ ಪರಮಾತ್ಮ ಈ ರೀತಿಯಾಗಿ ಇವರೆಲ್ಲ ಕಲಹದಲ್ಲಿ ಆಸಕ್ತರಾದಂತಹ ಸಂದರ್ಭದಲ್ಲಿ ಅವರನ್ನ ವಂಚಿಸ್ಲಿಕ್ಕೋಸ್ಕರ ಹೇಗಾದ್ರೂ ಮಾಡಿ ಆ ದೈತ್ಯರನ್ನ ವಂಚಿಸಿ ದೇವತೆಗಳಿಗೆ ಅಮೃತ ಸಿಗಬೇಕು ಅನ್ನುವ ಕಾರಣದಿಂದಾಗಿ ಅದ್ಭುತವಾದಂತಹ ಸ್ತ್ರೀ ರೂಪವನ್ನ ಇವರಿಗೆ ತೋರುವ ಹಾಗೆ ಮಾಡ್ತಾ ಇದ್ದಾರೆ. ಏತಸ್ಮಿನ್ ಅಂತರೇ ವಿಷ್ಣು ಸರ್ವೋಪಾಯವಿತ್. ಎಲ್ಲ ಉಪಾಯಗಳನ್ನ ಸಾಮ ಭೇದ ದಾನ ದಂಡ ಅಂತ ಯಾವ್ಯಾವ್ದಿದೆಯೋ ಎಲ್ಲ ಉಪಾಯಗಳು ಪರಮಾತ್ಮನಿಗೆ ಗೊತ್ತಿದೆ. ನರಸಿಂಹ ರೂಪದಿಂದ ಬಂದವನು, ಮತ್ಸ್ಯ ರೂಪದಿಂದ ಬಂದವನು, ವರಾಹ ರೂಪದಿಂದ ಬಂದವನು, ಮಗನಾಗಿ ಬಂದವನು ಅಂತಹ ಪರಮಾತ್ಮ ಈಗ ಇವರನ್ನ ಮೋಹಿಸಿ ಆ ಅಮೃತವನ್ನ ಪಡಿಬೇಕು ಅನ್ನೋ ಕಾರಣದಿಂದ ದಧಾರ ಪರಮಾದ್ಭುತಂ. ಅದ್ಭುತವಾದಂತಹ ಯೋಷಿದ್ ರೂಪಂ, ಸ್ತ್ರೀಯ ರೂಪವನ್ನು ಪಡಿತಾ ಇದ್ದಾನೆ. ಇಲ್ಲಿವರೆಗೂ ಲಕ್ಷ್ಮೀದೇವಿಯ ರೂಪವನ್ನು ನೋಡಿ ಬೆರಗಾದಂತಹ ದೇವತೆಗಳು ದೈತ್ಯರು ಎಲ್ಲ ಈ ರೂಪದ ಎದುರುಗಡೆಯಲ್ಲಿ ಲಕ್ಷ್ಮೀದೇವಿಯ ರೂಪ ತುಂಬಾ ಕ್ಲೀಶೆ ಅಂತ ಅನ್ನಿಸುವಂತಹ ಅತ್ಯಂತ ಅದ್ಭುತವಾದಂತಹ ರೂಪವನ್ನ ಧರಿಸ್ತಾ ಇದ್ದಾನೆ. ಅಂತಹ ರೂಪ ಅದು ಮೋಹಿನಿ ರೂಪ. ಆ ರೂಪ ಹೇಗಿತ್ತು ಪರಮಾತ್ಮ, ಅದರಲ್ಲಿ ಇವರ ಎಲ್ಲರನ್ನ ಹೇಗೆ ಮೋಹಗೊಳಿಸಿದ, ಈ ಎಲ್ಲ ವಿಚಾರವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಅಯ್ಯೇ ನಮಃ. ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಅನೇನ ಭಾವ್ಯ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರೇ ನಮಸ್ಕಾರ ಗುರು. ನಮಸ್ತೆ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ತಿಂತೀರಿ ಈಗ ಮತ್ತೆ ಊಟ ಮಾಡ್ಬೇಕು ತಿನ್ನುವ. ಸತ್ತಳಿ